ಸರ್ ಅದು ನಾನು 4 ಗಂಟೆಗೆ ಎದ್ದಿದ್ದು ರೀ. 4 ಗಂಟೆಗೆ ಎದ್ದು ನಾನು ನಮಾಜ್ ಮಾಡ್ಕೊಂಡೆ ರೀ. ಮನೆಯೊಳಗೆ ನಮಾಜ್ ಮಾಡ್ಕೊಂಡೆ. ಅವಾಗ ಯಾವುದು ಕಂಪ್ಲೀಟ್ ಇದ್ದಿದ್ದಿಲ್ಲ ರೀ. ನಮಾಜ್ ಮಾಡಿಕೊಂಡು ನಮಾಜಿಗೆ 5:10ಕ್ಕೆ ನನಗೆ ನಮಾಜ್ಗೆ ಹೋಗೋ ಟೈಮ್ ಆತಂತೇಳಿ ನಾನು ನಮಾಜ್ಗೆ ಹೋದೆ ರೀ. 5:10ಕ್ಕೆ ನಮಾಜ್ಗೆ ಹೋದ್ನಿ. ನಮಾಜ್ಗೆ ಹೋಗ್ಬೇಕು ಮೇಲೆ ಆ ನಂತರ ಇಲ್ಲಿ ಸ್ವಲ್ಪ ವಾಸನೆ ಬರಾಕತ್ತಿತ್ತು ರೀ. ಅಲ್ಲಿ ಮಗ್ಗಲ್ದಾಗ ರಿಕ್ಷಾದಾಗ ಅವರು ಸಿಲಿಂಡ್ರು ಚೇಂಜ್ ಮಾಡ್ತಾರೆ, ಅದರದ ವಾಸನೆ ಬಿಡು ಅಂಥೇಳಿ ನಾನು ಸುಮ್ಕಿದ್ರಿ. ನನ್ನ ಹಿಂದೆ ನನ್ನ ಮಗ್ಗ ಎಬ್ಸಿ ಹೋಗಿದ್ದೆ, ನಮಾಜ್ಗೆ ಹೇಳ್ರು ಟೈಮ್ ಆಯ್ತು ಅಜ್ಜ ಅದು ಲಘು ಹೇಳ್ರಿ ಅಂತೇಳಿ ಅವ್ರಿಗೆ ಒಂದು ಸ್ವಲ್ಪ ಬಾಯ್ ಮಾಡಿದ್ರಿ. ಹಂಗೆ ಆಯ್ತು ರೀ ನಾ ಹೇಳ್ತೀವಿ ಅಂತಂದರು. ಅವರು ಹೇಳೋ ಹೊತ್ತಿನ ಅವರು ಒಳ್ಳೆಯಾಡು ಒಂದು ಸ್ವಲ್ಪ ಲೇಟ್ ಮಾಡಿ ಹೇಳ್ತಾರೆ. 5-10 ನಿಮಿಷ ಲೇಟ್ ಆಗಿದ್ದಾರೆ ಅವರು. ನಾನು ನಮಾಜ್ಗೆ ಹೋಗಿ ನಮಾಜ್ ನಿಂತು ನಮಾಜ್ ಮಾಡ್ಕೋಬೇಕಂತ ನಮಾಜ್ ಮಾಡಿದ್ದೆ. ಆ ಹೊತ್ತಿನಾಗ ಏನಾಗಿತ್ತು ನನಗೆ ಅದು ಪೂರ ಐಡಿಯಾ ಇಲ್ಲ ರೀ. ನಾನು ನಮಾಜ್ ಹೋಗಿದ್ನಲ್ಲ, ನನಗೇನು ಗೊತ್ತಾಗಿಲ್ಲ. ನನಗೆ ಅಂಬುಲೇಷನ್ ತೆಗೆದು ನನ್ನ ದಾರ್ಯಾಗ ಬಂದ್ರಲ್ರಿ. ಹಿಂಗೆ ನಿಮ್ಮ ಮನೆಗೆ ಅಂಬುಲೇಷನ್ ಬಂದೈತಿ ಹತ್ತಿರಿ ಅಂತೇಳಿ ನಮ್ಮ ಮಳೆಯಾರು ಬಂದು ಇದ್ರಿಗೆ ನಿಂತ್ರಿ. ಎದಕ್ಕೆ ಅಂಬುಲೇಷನ್ ತಂದ್ರಿ ಅನ್ನೋದು. ಗ್ಯಾಸ್ ಸ್ಪಾಟ್ ಆತಂದ್ರೆ ಅಯ್ಯೋ ನಾವು ವಾಸನೆ ಬಂದಿದ್ದು ನಮ್ದು ಇರಬೇಕು ಅಂತೇಳಿ ನಮಗೆ ಸ್ವಲ್ಪ ಅವಾಗ ಕನ್ಫರ್ಮ್ ಆಗ್ತೀರಿ ಆಗಿ ಅಯ್ಯೋ ಹಂಗೆ ಹತ್ತೆ ಬಿಡ್ರಿ ಅಂತೇಳಿ ಅಂಬುಲೇಷನ್ ಹತ್ಕೊಂಡು ಬಂದು. ಯಾರ್ಯಾರು ಇದ್ರಿ ಮನ್ಯಾಗ ನಮ್ಮ ಹೆಣ್ಮಕ್ಳು ರೀ, ಆ ನಂತರ ಇಬ್ಬರು ನಮ್ಮ ಗಂಡು ಮಕ್ಕಳು ರೀ. ಹ್ಞೂ ರೀ. ಈಗ ಭಾಳ ಸುಟ್ಟೈತಂತಲ್ರಿ, ಹೆಂಗೆ ಡಾಕ್ಟ್ರ್ ಏನು ಹೇಳಿದ್ರಿ ಡಾಕ್ಟರ್ ಇನ್ನೂ ಇದು ಮಾಡಾಕ್ತಾರೆ ರೀ. ಏನು ಆಗಿತ್ತಂತ ಏನು ಹೇಳಾಕತ್ತಾರಿಲ್ಲ ರೀ. ಒಂದು ಇದು ನನ್ನ ಟ್ರೀಟ್ಮೆಂಟ್ ಪ್ರಾಬ್ಲಮ್ ಸಿಲಿಂಡರ್ ಒಳಗಿತ್ತು ಹೆಂಗ್ರಿ? ನನಗೆ ಅನ್ಸೋದ್ರಿ ಸಿಲಿಂಡರ್ದು ತಪ್ಪು ಇಲ್ಲಿ ಲೀಕ್ ಒಂದು ಸ್ವಲ್ಪ ಕಂಪ್ಲೀಟ್ ಇರ್ಬೋದು. ಯಾಕಂದ್ರೆ ವಾಸನೆ ಬರ್ಬೇಕಾತಂದ್ರೆ ಅಲ್ಲಿ ಗೀಜರ್ ಇತ್ತು ರೀ. ಅದು ಬಿಸಿನೀರು ಮಾಡೋದು. ನಮ್ಮ ಹುಡುಗ ಬಿಸಿನೀರು ಜಳಕ ಮಾಡಿ ಹೋಗವ್ರಿ ಹೊರಗವ. ಅದು ಬಟನ್ ಹಾಕಿದ್ನು ಏನು ಮಾಡಿದ್ರು ಒಟ್ಟು ಅಲ್ಲಿ ವಾಸನೆ ಮಾತ್ರ ಬಂದಿತ್ತಲ್ರಿ. ಇದು ಒಂದಾಗ ಗೊತ್ತು ನನಗೆ. ನಿಮ್ಮ ಹೆಸರು ಸರ್? ಅಲ್ಲ ಬಕ್ಷರಿ. ಮುಂಜಾನೆ 4 ಸುಮಾರು ಇವ್ರು ಎದ್ದು ಮಕ ಈಗ ತಕ್ಕೊಂಡು ಇವರು ಹೊರಗಡೆ ನಮಾಜ್ ಹೋದ್ರು. ನಮಾಜ್ ಹೋಗಿ ಇವರು ವಾಪಸ್ ನಮ್ಮ ಹುಡುಗ ಇದ್ದಾರೆ. ಅವ ಸುತ್ತವ ಎದ್ದು ಬಿಟ್ಲೆ ಅವ ಒಳಗೆ ಹೋಗಿ ಬಾತ್ರೂಮ್ ಹೋಗಿ ಏನೋ ಕದ ಡೋರ್ ತೆಗೆದು ಹಿಂಗೆ ಬಟನ್ ಏನಾಕನ್ರಿ ಒಮ್ಮಕ್ಕಲ್ಲೇ ಹಾರ್ಬಿಡ್ತೀವಿ ಪೂರ. ನಿನ್ನೆ ಹಚ್ಚಿದ್ರಿ ಅದು. ನಿನ್ನೆ ಸಾಯಂಕಾಲ ಹಚ್ಚಿದ್ರಿ. ಅದು ಆನ್ ಮಾಡಕ್ಕೆ ಹೋಗಿ ಬಟನ್ ಸೀದಾ ಮನಿನ ಹಾರ್ಬಿಡ್ತೀರಿ ಪೂರ ಮನೇನ ರೀ. ಎಲ್ಲ ಕಂಪೌಂಡ್ ಹೊರಗಿನ ಗಾಡಿ ಬಿದ್ದೈತ್ರಿ. ಪೂರ ಗಾಡಿನ ಬಿದ್ದಿದ್ರಿ. ಮನ್ಯಾಗ 4 ಮಂದಿ ಇದ್ರಿ. ಇವ್ರು ನಮಾಜ್ ಹೋಗಿದ್ರಿ. 3 ಮಂದಿ ಸುಟ್ಟಾರ. 3 ಮಂದಿ ಸುಟ್ಟಾರ. ಭಾಳ ಐತ್ರಿ. ಭಾಳ ಐತ್ರಿ. ಇದು 5:15 ಸುಮಾರು ನೋಡ್ರಿ. ಬೆಳಿಗ್ಗೆ 5:15 ನಮಾಜ್ ಹೋಗೋ ಟೈಮಿಗೆ. ಹಾಂ ಡಾಕ್ಟ್ರ್ ಏನು ಈಗ ಟ್ರೀಟ್ಮೆಂಟ್ ಕೊಡೋ ಅಂತಾರ್ರಿ. ಇನ್ನು ಮೇಲೆ ಏನೈತೆ ನೋಡ್ಕೋಬೇಕು ರೀ ನಾವು. ಅನ್ನಿಗೆ ರೀ ದಾದಾಪೀರ್ ನಾವು ಹಳ್ಯಾರ ರೀ. ನಾವು ಅವ್ರ ಮಾವಾರ ರೀ.